ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ನಮೋ ನಮಃ. ಒಂದೇ ಬಾಣದಿಂದ ಗಂಗಾ ನದಿಯನ್ನೇ ಇಬ್ಬಾಗ ಮಾಡಿದ ಪಿತಾಮಹ ಭೀಷ್ಮರಿಗೆ ನಮೋ ನಮಃ. ಕುರುಭಾಂಡವರಿಗೆ ಯುದ್ಧ ವಿದ್ಯೆಗಳನ್ನು ಕಲಿಸಿಕೊಟ್ಟಂತಹ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಚಿಕ್ಕಪ್ಪ, ವಿದುರ ಮಹಾಶಯ, ಮಮತೆಯ ಮಂದಾರ, ಗೀತೋಕ್ತಿಯ ಸುಂದರ, ನಮೋ ನಮಃ. ನನ್ನ ಹೊಡ ಹುಟ್ಟು ಪ್ರಿಯ ಸಹೋದರ ದುಶ್ಯಾಸನ ಅಗ್ರಜ, ಅಪೂರ್ವ ಬಿಲ್ಲಾಳು, ಕೆಚ್ಚದೆಯ ಕಟ್ಟಾಳು, ಅಂಗಾಧಿಪ, ನನ್ನ ಪ್ರಾಣ ಮಿತ್ರ ಕರ್ಣ, ಸಿಂಧು ದೇಶದ ರಾಜ, ಸಿಂಧು ರಾಜ ನನ್ನ ದ್ವೇಷವೆಂಬ ಧಾವಾಗ್ನಿಗೆ ಸದಾಕಾಲವು ಆಜ್ಯವನ್ನೆರೆಯುತ್ತಿರುವ ನನ್ನ ಪ್ರೀತಿಯ ಸೋದರ ಮಾವ ಶಾಖಾನೆ. ಇಂತಹ ಅಪೂರ್ವ ರತ್ನಗಳನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಉರುಗಲಾಂಛನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಉರುಗಲಾಂಛನ ಮೆರುಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ. ಕೋರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟವರ್ಧನಗೆ ದುರೋಧನ ನಿಪುಣ ನಿರ್ಜಲೇಂದ್ರನಿಗೆ ದಾನಗೈದ ಕರ್ಣ ಸಹೋದರ ದುಶ್ಯಾಸನಾದಿಗಳಿರಲ್ ಎಣೆಹರೆಯನಗೆ ಸುರಸಿಂಧು ತನಯ ಗುರುವಂದ್ಯ ವಿನಯ. ಹೀಗಿರುವಲ್ಲಿ ಸಾಟಿರುವರ ನನಗೆ ಸರಿ ಸಾಟಿರುವರ ಸಾಟಿರುವರ ನನಗೆ ಸರಿ ಸಾಟಿ
ಗುರುಕುಲ ಸೇವ್ ಆಸನದಿ ಚಲವಂ ಬಿಡದೆ ಶೌರ್ಯದಿ ಏಕೈಕ ದೊರೆಯಲಿಸಿ ಬಾಳುತ್ತಿರುವೆ ಸಹೋಟಿರುವರೆಗೆ ನನಗೆ ಸರಿ ಸೋಟಿರುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಾದಿಸಲು ಬೇಡುವರೆ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದಲ್ಲಿ ರಿಪುಗಳ ವಾದಿಸಲು ಬೇಡುವರೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಈ ಮಾವ ಶಕುನಿ ಸಲಹೆ ನೀಡದಿರುವನೆ ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ ಅಲ್ಲದೋ ಶಾಸನ ಅವರನ್ನು ವಧಿಸದೆ ಅಲ್ಲದೋ ಶಾಸನ ಅವರನ್ನು ವಧಿಸದಿರುವನ ಮಾವ ಹೇಗಿರುವಲ್ಲಿ ಸೋಟಿರುವರೆ ನನಗೆ ಸರಿ ಸೋಟಿರುವರೆ ಸೋಟಿರುವರೆ ನನಗೆ ಸರಿ ಸೋಟಿರುವರೆ ಗುರುಕುಲ ಸೇವೆ ಆಸನದಿ ಛಲವಂ ಬಿಡದೆ ಶೌರ್ಯದಿ ಏಕೈಕ ದೊರೆಯಲಿಸಿ ಬಾಳುತ್ತಿರುವೆ ಸೋಟಿರುವರೆ ನನಗೆ ಸರಿ ಸೋಟಿರುವರೆ ತಾತ ಪಿತಾಮಹ ಈ ದಿನ ನಡೆದ ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳೆಲ್ಲವನ್ನು ಕಳೆದುಕೊಂಡು ಭಿಖಾರಿಗಳಂತೆ ಹರಿದಾಡುತ್ತಿರುವ ಆ ಬಡಪಾಯಿ ಪಾಂಡವರು ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಅವರ ಸೊಕ್ಕು ಎಷ್ಟರ ಮಟ್ಟಿಗೆ ಹೆಚ್ಚಿದೆ ಎಂಬುದನ್ನು. ದುರ್ಯೋಧನ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನೋ ತಾತ, ಯೋಧ ಯೋಧ ಯೋಧಕ್ಕೆ ನಾವು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಲುಕಿದವರು ಬಾಳೆಯ ಹಣ್ಣು ಮದಗಸಿದ ಆನೆಯ ಕಾಲಿಗೆ ಸಿಕ್ಕಂತೆ ನಚ್ಚುಕೊಂಚಾಗಿ ಹೋಗುವರು ತಾತ. ಅದರ ವಿಚಾರ ನಿಮಗೇತಕ್ಕೆ? ಸುಮ್ಮನೆ ಕುಳಿತುಕೊಳ್ಳಿ. ತೋಶ್ಯಾಸನ ಅಗ್ರಜ ಪಾಂಡವರಿಗೆ ಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು. ನಮ್ಮ ಅಂಗರಾಜನಾದ ಕರುಣವಿಲ್ಲವೇ ಅಣ್ಣ? ಮಿತ್ರ ಸುಯೋಧನ ಭೀಷ್ಮ ದ್ರೋಣಾದಿಗಳಿರುವಾಗ ಅದರ ಚಿಂತೆ ನನಗೇಕೆ? ಸುಯೋಧನ, ಕರಬಲ್ಲವೋ ನಿನಗೆ ಬೈರಾಗ ಸಾಧಿಸದೆ ಶ್ರೀ ಭೀಷ್ಮನಾರುವೆ ಪಡೆಯೋರಿ. ಕರಬಲ್ಲವೋ ನಿನಗೆ ಬೈರಾಗ
ಜ್ಞಾನಿಗಳಾದ ನೀವು ಸಂಧಿಯನ್ನು ಮಾಡಿಕೊಂಡು ಜೀವಿಸುವ ಕಾಲ ಇನ್ನು ಕಳೆದು ಹೋಗಿಲ್ಲ. ಯೋಚಿಸಿ ನೋಡು. ಗಾಂಗಿನಲ್ಲಿ ಪ್ರಾರ್ಥಿಸಿದೆನು. ಯುದ್ಧವೆಂಬ ಕಾಳ್ಗಿಚ್ಚು ಹತ್ತಿದ ಮೇಲೆ ರಕ್ತಪಾತದಿಂದಲ್ಲದೆ ಮತ್ಯಾವುದನ್ನು ಆರಿಸಲು ಸಾಧ್ಯವಿಲ್ಲ. ದುರ್ಯೋಧನ, ನಿನ್ನ ಆತ್ಮಸಾಕ್ಷಿಯಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಯಾರು? ಚೇಕಪ್ಪ. ಅಗ್ರಜ, ಪಾಂಡವರ ಪಕ್ಷಪಾತಿಗಳು ಇಲ್ಲಿ ಇರುವಂತಿದೆ. ಪಾಂಡವರ ಪಕ್ಷಪಾತಿಯಲ್ಲವೋ ಮರುಳೆ, ಧರ್ಮದ ಪಕ್ಷಪಾತಿಗಳೆಂದು ತಿಳಿ. ಜಯ ಜಯ ಯದುವಂಧನ ಶ್ರೀಕೃಷ್ಣ ಪರಮಾತ್ಮ ಭೋಪರ. ಏನು ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರೆ? ಏನು ಪುರುಷೋತ್ತಮರು ಬರುತ್ತಿರುವರೇ? ಏನು ಪರಮಾತ್ಮನು ಬರುತ್ತಿರುವರೆ? ಏನು? ರಾಜಾದಿರಾಜನಾದ ನಾನಿಲ್ಲಿರುವಾಗ ಸರ್ವಶ್ರೇಷ್ಠನಾದ ಈ ಛಲದಂಕಮಲ್ಲನಿರುವಾಗ ಧನ ಕಾಯುವ ಗೊಲ್ಲನು ಪುರುಷೋತ್ತಮನು. ಅವನು ನೆಟ್ಟಗೆ ನನ್ನ ಅರಮನೆಗೆ ಬರುವನೆಂದು ಸಕಲ ಸಾಮಗ್ರಿಗಳನ್ನೇ ಸಿದ್ಧಪಡಿಸಿಕೊಂಡಿದ್ದೆನು. ಆದರೆ ಆತನು ಬಾರಲಿಲ್ಲ. ಆದರೂ ಹೋಗಲಿ, ಭೀಷ್ಮ ದ್ರೋಣಾದಿಗಳ ಮನೆಗಾದರೂ ಹೋಗಬಾರದಿತ್ತೆ. ಆಧರಿಸುವವರನ್ನೆಲ್ಲ ಬಿಟ್ಟು ವಿದುರನ ಮೊರುಕು ಜೋಪಡಿಯನ್ನು ಆಶ್ರಯಿಸಿದನಂತೆ. ಸಹಿಸಲಾಗದಂತಹ ಅಪಮಾನ. ದುರ್ಯೋಧನ, ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವಲ್ಲದೆ ನಿನ್ನಲ್ಲಿ ಯಾಚನೆ ಮಾಡಲು ಬರುತ್ತಿಲ್ಲವಲ್ಲ? ಅಚ್ಚುಬಾಯಿ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಅನವಶ್ಯಕ. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯೋದಿನೋ, ನ್ಯಾಯಕ್ಕೆ ಸರ್ವರೂ ಅಧೀನರೋ? ಯೋಚಿಸಿ ನೋಡು. ಅಚ್ಚುಬಾಯಿ ವಿದುರ, ದುಶ್ಯಾಸನ, ಅತಿ ಹೆಚ್ಚು ಮಾತನಾಡಿರುವ ಈ ವಿದುರನನ್ನು ಈ ಸಭೆಯಿಂದ ಬರದೋಡು. ಚೇಕಪ್ಪ, ವೀರಮಹಾಶಯ, ಹಿರಿಯವನೋ ಪೂಜ್ಯನೋ ಎಂದು ಸೊಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಹೊರಟುತ್ತಿರುವೆಯ? ಒದರದಿರಲು ವಿದುರ ಸದರದೆ, ದಡುಕಿ ಒದರದಿರಲು ವಿದುರ ಸದರದೆ, ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ನಡೆದ ಸಭೆಯೊಳು ನಿಂತು ಜರಿದು ಕೌರವನ, ತೆರೆದ ಸಭೆಯೊಳು ಜರಿದು ನಿಂತು ಕೌರವನ, ಜರಿದ ಯಾದರೆ ತೆರೆದು ಕಲ್ವಲಿ ಕಟ್ಟದಳು, ಜರಿದ ಯಾದರೆ ಪಿರಿದು ಕಲ್ವಲಿ ಕಟ್ಟದಳು. ಒದರದಿರಲು ಇದರ ಸದರದೆ, ದುಡುಕಿ ಒದರದಿರಲು ಇದರ ಸದರದೆ. ತಪ್ಪಲಿಯ ಮಗ ನೀನು ಪರದೇಶೆ, ತಪ್ಪಲಿಯ ಮಗ ನೀನು ಪರದೇಶೆ, ಹೆಬ್ಬಲಿಯ ಗರ್ಭವನ್ನು ಛೇದಿಸುವ ತರದೆ. ತಪ್ಪಲಿಯ ಮಗ ನೀನು ಪರದೇಶೆ, ಹೆಬ್ಬಲಿಯ ಗರ್ಭವನ್ನು ಛೇದಿಸುವ ತರದೆ. ಕಡುವೈರಿ ಪಾಂಡವರ ಪರವಹಿಸಿ, ಕಡುವೈರಿ ಪಾಂಡವರ ಪರವಹಿಸಿ, ಈ ಛಲದಂಕಮಲ್ಲ ಹುರುಗೊರೆಯ ಧಿಕ್ಕರಿಸಿ, ಛಲದಂಕಮಲ್ಲ ಹುರುಗೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದೆ, ದುಡುಕಿ ಒದರದಿರಲು ವಿದುರ ಸದರದೆ. ಸಹೋದರ ದುಶ್ಯಾಸನ, ಅಗ್ರಜ, ಬಾಯಿಗೆ ಬಂದಂತೆ ಹರಡುತ್ತಿರುವ ಈ ವಿದುರನನ್ನು ಈ ಕೂಡಲೇ ಸಭೆಯಿಂದ ಹೊರಬಹುದು.
ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಹೆಚ್ಚು ಮಾತಲಿ ಹಾಡಬೇಡವ, ಹೆಚ್ಚು ಮಾತಲಿ ಹಾಡಬೇಡವ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ದುರುಳ ನಿನ್ನಯ ಮರಳು ಮಾತಿಗೆ ಬೆರಗಾಗುವ ಅರಸನಲ್ಲವ, ದುರುಳ ನಿನ್ನಯ ಮರಳು ಮಾತಿಗೆ ಬೆರಗಾಗುವ ಅರಸನಲ್ಲವ, ಹುಚ್ಚನಂತೆ ನೀಯಕ್ಕೆ ಬರಲಿದೆ, ಮುಚ್ಚು ಬಾಯಿ ವಿದುರ, ಹುಚ್ಚನಂತೆ ನೀಯಕ್ಕೆ ಬರಲಿದೆ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ, ಮುಚ್ಚು ಬಾಯಿ ವಿದುರ. ಕೆಲವೋ ವಿದುರ, ಸುಮ್ಮನೆ ಕುಳಿತುಕೊಳ್ಳಲಾರದೆ ಮನಸ್ಸಿಗೆ ಬಂದಂತೆ ಹರಡುತ್ತಿರುವೆಯ ಮೂರ್ಖ. ಸುಮ್ಮನೆ ಕುಳಿತುಕೊಳ್ಳದಿಂದ ಹೋದರೆ ಸಭೆಯಿಂದ ಹೊರಗೆ ತಳ್ಳಬೇಕಾಗುತ್ತದೆ. ಎಚ್ಚರ. ಹಲೋ ದುರೋಣನೆ, ಸಭೆಯಿಂದ ನನ್ನನ್ನು ಆಚೆಗೆ ನೂಕುವಷ್ಟು ಸಾಮರ್ಥ್ಯ ಉಂಟಾಯಿತು. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಸಂಹರಿಸುವಾಗ ಅದನ್ನು ರಕ್ಷಿಸಬೇಕೆಂದು ಇಷ್ಟು ದಿನ ಸಂಭರಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡಬೇಕು. ದುರ್ಯೋಧನ, ಪೂಜ್ಯರಾದ ವಿದುರರನ್ನು ಸಭೆಯಲ್ಲಿ ಅಪಹಾಸ್ಯಕ್ಕೆ ಈಡು ಮಾಡಿ ಅವರ ಸಮರ್ಥವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಾ? ಈತನು ಧನುರ್ಧಾರಿಯಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸತಕ್ಕ ಬಲ್ಲ ವೀರರಾರಿದ್ದರು. ಇದು ರಾಜ್ಯಸಭೆಗೆ ಧಿಕ್ಕಾರವಲ್ಲವೇ? ಚೇ ಚೇ ಕನಕರ ಮರದಲು ಕರೆಯುವೆ ನಾನು, ಚೇ 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 ಕನಕರ ಮರದಲು ಕರೆಯುವೆ ನಾನು, ಚೇ ಚೇ ನನಗೆ ದ್ರೋಹಿಗಳು ಏನಿಗೆ ಸಿಕ್ಕರೆ, ನನಗೆ ದ್ರೋಹಿಗಳು ಏನಿಗೆ ಸಿಕ್ಕರೆ ರುಂಡ ಮುಂಡವ ಚೆಂಡನಾಡುವೆ, ರುಂಡ ಮುಂಡವ ಚೆಂಡನಾಡುವೆ, ಹರಿಗಳು ಮೆಟ್ಟೆ ಪುಡಿ ಪುಡಿ ಗಡ್ಡೆ, ಹರಿಗಳು ಮೆಟ್ಟೆ ಪುಡಿ ಪುಡಿ ಗಡ್ಡೆ, ರುಂಡ ಮುಂಡವ ಚೆಂಡನಾಡು, ಚೇ ಚೇ ಕೆಣಕರ ಮರದಲು ಕರೆಯುವೆ ನಾನು, ಚೇ 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 ಚೇ. ಎಲ್ಲವೋ ವಿಷ್ಣ, ಏನು ನುಡಿಯುತ್ತಿರುವೆ? ದುರ್ಯೋಧನ, ಮಹಾದೇವನ ವರಪ್ರಸಾದದಿಂದ ನನ್ನ ವಿಶ್ವರೂಪವು ಧರಣಿಯಂತೆ ವರಪ್ರಸಾದವು ಇರುವುದು. ಆದ್ದರಿಂದ ಎಷ್ಟೇ ಸೈನಿಕರು ಬಂದರೂ ಕ್ಷಣ ಮಾತ್ರಗಳೇ ಧ್ವಂಸ ಮಾಡಿಬಿಡುವೆನು. ಅದು ಅಲ್ಲದೆ ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಚಿಂತಿಸಬೇಡ ದುರ್ಯೋಧನ, ಚಿಂತಿಸಬೇಡ. ಫಲ ಫಲ ಸಿಂಧುರಾಜ. ಕಳ್ಳ ದೊರದೈ ಪಾರ್ಥನ ಶಿರವಂ ತರಿದು, ದೊರದೈ ಪಾರ್ಥನ ಶಿರವಂ ತರಿದು, ಧರಣಿ ಗುರುಳಿಪೆನೆನುತ ಶಪಥವನ್ನಂತು, ಮಹೇಶ್ವರನ ಕುವರನಂ ಮೆಚ್ಚಿಸೆ, ಮಹೇಶ್ವರನ ಕುವರನಂ ಮೆಚ್ಚಿಸೆ, ವರಚಾಪವನಾಂತು ನಿನಗೆ ಸಮಾನರಾರಿಹರೈ ಕರ್ಣ. ಕರ್ಣ, ಈತನ ದೊಡ್ಡ ಬೆದರಿಕೆಗೆ ನೀನು ಕೂಡ ಹೆದರುವೆಯ? ಈ ವಿದುರನು ಎಂದಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡುವುದನ್ನು ನೀನು ಎಂದಾದರೂ ಕಂಡಿರುವೆಯ? ಹೋದರೆ ಹೋಗಲಿ ಬಿಡು. ಆತನ ಬಿಲ್ಲಿನಿಂದ ನಮಗಾಗಬೇಕಾದ ಸಹಾಯವೇನೂ ಇಲ್ಲ. ಇದಕ್ಕಾಗಿ ನೀನು ಚಿಂತಿಸಬೇಡ ಕರ್ಣ. ಈಗ ಎಲ್ಲರೂ ಕೇಳಿರಿ. ಈ ಸಭೆಗೆ ದೂತನಾಗಿ ಆಗಮಿಸುತ್ತಿರುವ ಆ ಕೃಷ್ಣನ ಇಲ್ಲಿಗೆ ಬಂದಾಗ ಯಾರಾದರೂ ಎದ್ದು ನಿಂತು ಆತನಿಗೆ ನಮಸ್ಕರಿಸಿದ್ದೆ ಆದರೆ ಈ ಕೂಡಲೇ ಸಭೆಯನ್ನು ಬಿಟ್ಟು ಹೊರದೂಡಬೇಕಾಗುವುದು. ಎಚ್ಚರವಿರಲಿ. ಶಾಸನ, ಆ ಗಲ್ಲನ್ನು ಇಲ್ಲಿಗೆ ಬರುವಾಗ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಲು ಹೇಳಿದ್ದೇನಲ್ಲ, ಆ ಪಟ್ಟಿಯನ್ನು ಕೊಡು, ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು.
ಸೈನ್ಯದ ಪಟ್ಟಿಯು ಸಿದ್ಧವಾಗಿರುವುದು ಅಣ್ಣ. ತಗೋ, ಸ್ವೀಕರಿಸು. ನಾನು ಅದನ್ನೇ ಸಹ ನೋಡಿಕೊಂಡು ಕುಳಿತುಕೊಂಡಿರುವೆ. ಆಗಲಿ ಸಹೋದರ. ಪರಮಾತ್ಮನಿಗೆ ನಮಸ್ಕರಿಸುವೆ. ಪರಮಾತ್ಮನಿಗೆ ನಮಸ್ಕರಿಸುವೆ. ಈ ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಕುಳಿತಿರುವನು. ನಾನು ಬಂದೊಡನೆ ಭೀಷ್ಮಾದಿ ದ್ರೋಣರು ಎದ್ದು ನಮಸ್ಕರಿಸಿದರು. ಈತನು ಅಧಿಕಾರ ಮತದಿಂದ ನನ್ನನ್ನು ಕಂಡರೂ ಕಾಣದಾಗಿ ಕುಳಿತಿರುವನಲ್ಲ. ಇರಲಿ, ಈ ಭೂಮಿಯನ್ನು ನನ್ನ ಪಾದದಿಂದ ಮೆಟ್ಟಿ ಆತನೇ ಬಂದು ನನ್ನ ಕಾಲಿಗೆ ನಮಸ್ಕರಿಸಿ ಮಾಡುವೆನು. ಹೇ ಯೋಗ ಮಾಯೇ, ಕ್ಷಣಕಾಲ ಜಾಗೃತಳಾಗು. ಸಾರ್ವಭೌಮರು ಸಿಂಹಾಸನದಿಂದ ಇಳಿದು ಬಂದರೋ ಅಥವಾ ಉರುಳಿ ಬಂದರೋ ಓಹೋ, ಸುಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದು ನನ್ನ ಕಾಲಿಗೆ ನಮಸ್ಕರಿಸುವುದೇ? ಶ್ರೇಷ್ಠ ಸುಯೋಧನ, ಚಂದ್ರಕುಲದವನಾದ ನಾನು ಹೀನ ಕುಲದವನಾದ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ದೂತನಾಗಿ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದೆನಷ್ಟೇ. ಚೋರತನದಿಂದ ಗೋಪಾಲಕನಾಗಿ ಗೋವುಗಳನ್ನು ಕದ್ದದ್ದಾಯಿತು. ಚೋರತನದಿಂದ ಗೋಪಿಕಾಸ್ತ್ರೀಯರನ್ನು ಕದ್ದದ್ದಾಯಿತು. ವಿಧ ವಿಧವಾದ ವೇಷಗಳನ್ನು ಧರಿಸಿ ಅತಿರಥ ಮಹಾರಥರನ್ನು ಕೊಂದದ್ದು ಆಯಿತು. ಈಗ ಆ ಪಾಂಡವರಿಗೆ ರಾಯಭಾರಿಯಾಗಿ ಬೇರೆ ಬಂದಿರುವೆಯೋ? ಆಯ್ತು, ಬಂದದ್ದಾಯ್ತು. ಆ ಆ ಕೃಷ್ಣ, ನಿನಗೆ ಗೋಪಿಕಾಸ್ತ್ರೀಯರ ನರ್ತನವೆಂದರೆ ಬಲು ಮೋಜು ಅಲ್ಲವೇ? ಕೃಷ್ಣ, ಇದ್ದರೂ ಇರಬಹುದು. ದೋಶ್ಯಾಸನ, ಅರ್ಥಕೀರನ್ನು ಬರಮಾಡು. ನಮ್ಮ ಅರಮನೆಯ ರಾಜ್ಯ ನರ್ತಕಿಯನ್ನು ಬರಮಾಡೆ. ಕರುಣಾಳು ಗುರುಭೂಪರಾಜೇಶ್ವರ, ಕರುಣಾಳು ಗುರುಭೂಪರಾಜೇಶ್ವರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ, ಕರುಣಾಳು ಗುರುಭೂಪರಾಜೇಶ್ವರ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾಪ್ತ. ಸೋದರ ಪವನ ಹಿತದಿ ಚತುರ, ಕೌರವೇಶ್ವರ
ಚತುರ ಸೋದರ ಭಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗ ಮಲ್ಲ 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 ಕರುಣಾಳು ಗುರು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರಾದಿರ್ ಕುರುವಂಶ ಕುಲ ತಿಲಕ ಮಗುಟೇಶ್ವರಾದಿರ್ ಕರುಣಾಳು ಗುರು ರಾಜೇಶ್ವರ ಅಮ್ಮ ಸಹೋದರ ದೌಶ್ಯಾಸನ ನೀಲವರ್ಣ ಧಾರೆ ನೀಲವರ್ಣ ಧಾರೆ ಕೊಳಲನಾದದ ಜಗವ ಮರುಳುಗೊಳಿಪ ಮುರಾರೇ ಶ್ರೀಹರೇ ಹೇಳು, ಮತ್ತೊಮ್ಮೆ ಹೇಳು, ಮಗದೊಮ್ಮೆ ಹೇಳು. ಯಾವುದನ್ನು ಪ್ರಭು? ಕ್ಷಮಿಸಿ ಪ್ರಭು. ಹುಡುಗಾಟಿಕೆಯೇ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಜಗದಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಜಗದಾರಿ ಇವನಿಗೆ ಸಾಟಿ ಯಾರಿಹರಲ್ಲಿ ಇವನಿಗೆ ಸಾಟಿ ಯಾರಿಹರಲ್ಲಿ ಇವನಿಗೆ ಸಾಟಿ ಯಾರಿಹರಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿಯ ಛಲದಲ್ಲಿ ಬಲದಲ್ಲಿ ಸರಿಸಾಟಿಯ ಕರುಣಾಳು ಕುರುವು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ನೀರು ಕುರುವಂಶ ಕುಲ ತಿಲಕ ಮಗುಟೇಶ್ವರ ನೀರು ಕರುಣಾಳು ರಾಜೇಶ್ವರ 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 ಮೂಲಹರಿಯು ಬಂದ ಮುಖ್ಯ ಉದ್ದೇಶವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು.
ಪರಮ ಪೂಜ್ಯ ಆಚಾರ್ಯರೇ, ಕುರುವೃದ್ಧರೇ, ಕೌರವರ ಪಕ್ಷಿಯರೇ, ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ಭವಿಷ್ಯದ ರಾಜನೀತಿಯು ಇಲ್ಲಿ ನಿರ್ಣಯಿಸಬಿಡಬೇಕಾಗಿರುವುದು. ನಾನು ನಿಮ್ಮ ಮುಂದಿಡುವ ಸಂದೇಶವನ್ನು ಅನುಗ್ರಹಿಸಿ ಆಗ್ರಹಿಸಬೇಕು. ಇದರಲ್ಲಿ ಉಪೇಕ್ಷೆ, ಪಕ್ಷಪಾತ, ಪ್ರಲ್ಲಾಪ, ಆತುರ ಇನ್ನು ಮುಂತಾದವನ್ನು ತ್ಯಜಿಸಿ ತೀರ್ಪನ್ನು ನೀಡಬೇಕಾಗಿರುವುದು. ಇಲ್ಲದಿದ್ದ ಪಕ್ಷದಲ್ಲಿ ಮುಂದೆ ಆಗುವ ಅನಾಹುತ ಕಾರ್ಯಗಳಿಗೆ ನೀವೇ ಕಾರಣರಾಗುವಿರಿ. ನಾನು ನಿಮ್ಮ ಮುಂದಿರುವ ಪ್ರಶ್ನೆಯು ಭಾರತ ಕ್ಷತ್ರಿಯರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಣಯಿಸುವಂಥದ್ದು. ಪಾಂಡವರು ಕಪಟದಿಂದ ಪರಾಜಿತದ ಪಾಂಡವರು ಅಜ್ಞಾತವಾಸ ವನವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂದಿರುವುದರಲ್ಲದೆ ನೀವು ಬಾಲ್ಯದಿಂದಲೂ ಅವರಿಗೆ ನೀಡಿದ ದೀರ್ಘ ವೈರತ್ವವನ್ನು ಮರೆಯಲು ಸಿದ್ಧರಿದ್ದಾರೆ. ಕಪಟದ್ಯೂತ, ಲಾಕ್ಸಾಗುರ ದಹನ, ಸರ್ಪಬಂಧನ, ವಿಷಭೋಜನ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ತಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸೇಮನ್ನು ವ್ಯರ್ಥ ಮಾಡದೆ ಸಂಧಿಗೆ ಸಮ್ಮತಿಸುವುದು ಸೂಕ್ತ. ಸಭಾಸದರೇ, ಪವಿತ್ರವಾದ ಭರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಇಲ್ಲ ಕುರುಕ್ಷೇತ್ರ ರಕ್ತರಸದಿಂದ ತೊಯಿಸುವಿರೋ? ಈ ವೇಳೆಯಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಬೇಕಾಗಿರುವುದು. ಸುಯೋಧನ, ಪ್ರಾಜ್ಞನಾದ ನಿನಗಿಂತ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ. ಅವರ ಸಂದೇಶವನ್ನೇ ನನ್ನ ಸಂದೇಶವನ್ನೂ ಸೇರಿಸುವೆನು. ಮುಂದಿನ ವಿಚಾರ ಆ ವಿಚಾರಗಳು, ಕರ್ತವ್ಯ ಆ ಕರ್ತವ್ಯಗಳನ್ನು ನಿರ್ಧರಿಸುವುದು ಸಭಾಸದರಾದ ನಿಮ್ಮೆಲ್ಲರ ಕರ್ತವ್ಯ. ದುರ್ಯೋಧನ ಏನನ ದುರ್ಯೋಧನ ಬೇಡೆ ಸುಯೋಧನ ಬೇಡೆ ಸುಯೋಧನ ತುಳುಕುವುದನ್ನು ಚಿತ್ತ ಬೇಡೆ ಸುಯೋಧನ ತುಳುಕುವುದನ್ನು ಚಿತ್ತ ನ್ಯಾಯಕ್ಕೆ ನೀತಿಗೆ ನ್ಯಾಯಕ್ಕೆ ನೀತಿಗೆ ಬೇಡೆ ಸುಯೋಧನ ತುಳುಕುವುದನ್ನು ಚಿತ್ತ ಬೇಡೆ ಸುಯೋಧನ ಬೇಡೆ ಸುಯೋಧನ ಬೇಡೆ ಸುಯೋಧನ. ಪ್ರಿಯ ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮರು ನಿಮ್ಮ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನೆಲ್ಲ ನೀವು ಕೇಳಿದಿರಲ್ಲ, ಆಲಿಸಿದಿರಲ್ಲ. ಅದರಂತೆ ಪಾಲಿಸುವುದೆಂದು ನನ್ನ ನಂಬಿಕೆ. ಪುತ್ರ ದುರ್ಯೋಧನ, ಈ ರಾಜ್ಯವನ್ನೆಲ್ಲ ನೀನೇ ಆಳು. ದುರ್ಯೋಧನ, ನ್ಯಾಯ ದುರ್ಯೋಧನ, ಶಾಂತಿ ಸಂಧಾನದ ಸಮಯವನ್ನು ನಾವು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಆದ್ದರಿಂದ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ದರೆಯನ್ನು ನೀನೇ ಆಳು. ಇದೇ ನನ್ನ ಸಮ್ಮತ. ಆದ್ದರಿಂದ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಭೀಷ್ಮ ದ್ರೋಣಾದಿಗಳಿಗೂ ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಏನನ್ನೂ ಹೇಳುವುದಿಲ್ಲ. ದುರ್ಯೋಧನ, ಸಕಲ ರಾಜ್ಯವನ್ನು ನೀನೇ ಆಳು. ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಇದೇ ನನ್ನ ಉಪದೇಶವು. ಯಾರು? ಓ ಚೇಕಪ್ಪ ವಿದುರ ಮಹಾಶಯ, ನನಗೆ ನೀತಿಯನ್ನು ಹೇಳುವುದರಲ್ಲಿ ನೀವು ಕೂಡ ಒಬ್ಬರೋ? ನಡೆಯಲಿ ನಿಮ್ಮದು ಅರಣ್ಯ ರೋದನ. ನನ್ನದು ಅರಣ್ಯ ರೋದನವಲ್ಲ ದುರ್ಯೋಧನ. ಕೆಡುವವರನ್ನು ಕಂಡರೆ ಎರಡು ಉಪದೇಶವನ್ನು ಹೇಳಬೇಕೆಂಬುದೇ ನನ್ನ ಉದ್ದೇಶವು. ಈ ನೀತಿಯನ್ನು ನೀನು ಆ ಪಾಂಡವರಿಗೆ ಹೇಳಲೊಲ್ಲೆ ಏಕೆ ಚಿಕ್ಕಪ್ಪ? ನಿನಗಾಗಲಿ ಈ ನಿನ್ನ ಕಪಟಿ ಕೃಷ್ಣನಿಗಾಗಲಿ ದೋಷವು ನನ್ನಲ್ಲಿ ಮಾತ್ರ ಕಂಡು ಬರುವುದೋ?
ಈ ಮಹಾನುಭಾವನಾದ ಕೃಷ್ಣನು ತನ್ನ ಧೂತತ್ವವನ್ನು ಸರಿಯಾಗಿಯೇ ನೀಗಿಸಿರುವನು. ಹೆಚ್ಚೇನು ಕೃಷ್ಣ, ಇದು ಅತ್ಯಂತ ಅಚ್ಚುಕಟ್ಟಿಯಾಗಿಯೇ ನಿರ್ವಹಿಸಿರುವನು. ಆದರೆ ನಿನ್ನ ಬುದ್ಧಿ ಮಾತನ್ನು ಕೇಳುವ ಬುದ್ಧಿಹೀನನು ಮಾತ್ರ ನಾನಲ್ಲ, ಒಡಂಬಡುವವನು ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾವಾಸದ, ದುರಾಸಯದ, ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಏನು ಹೇಳಿದೆ? ನನ್ನದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಂಕಾರದ ದುರಾಭಿಮಾನವೇ? ಆಗಲ್ಲ ಕೇಳು ಕೃಷ್ಣ. ಲೋಕೈಕ ವೀರನಾದ ಈ ಛಲದಂಕ ಮಲ್ಲ ಚಕ್ರೇಶ್ವರನ ಸದಬಡಿಯಬೇಕೆಂದುಕೊಂಡನಲ್ಲವೇ ಆ ನಿನ್ನ ಸಂಡ ಭೀಮ, ಅದು ದುರಾಗ್ರ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಬೇಕೆಂದುಕೊಂಡನಲ್ಲವೇ ಆ ನಿನ್ನ ನಪುಂಸಕ ಪಾತ್ರ, ಅದು ದುರಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನನನ್ನು ಹೊಡೆಗಟ್ಟಿ ಧ್ವಜ ಪತಾಕೆಯನ್ನು ಆರಿಸಬೇಕೆಂದುಕೊಂಡರಲ್ಲವೇ ಆ ನಿನ್ನ ಪಾಂಡವರು, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನಾವೇ ಸಮರ್ಥರು, ಶಕ್ತಿಶಾಲಿಗಳು ಎಂದು ಹೆಮ್ಮೆ ಪಟ್ಟಿಕೊಳ್ಳುತ್ತಿರುವರಲ್ಲವೇ ಆ ಪಾಂಚಾಲಿ ಸಹಿತ ಪಾಂಡವರು, ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ಕಟ್ಟ ಕಡೆಯದಾಗಿ ಕೋಡಿಗಟ್ಟಲೇಬೇಕೆಂದು ನೀವು ಯಾರೋ ಹೇಗೆ ಹೇಳಿದರು. ಈ ದುರ್ಯೋಧನನ ನಿರ್ಧಾರ ಚಲಿಸುವುದಿಲ್ಲ, ಚಲಿಸಲಾಗದು. ಅಜಯ ಬಲದ ಬಲವ ಕೆಣಕಿದೆ ವಿಜಯದ ಗಿಂದಲೇ. ದುರಾತ್ಮರ ದ್ರೋಹಿಗಳ ಮದು ಶಿಕ್ಷಣ, ದುರಾತ್ಮರ ದ್ರೋಹಿಗಳ ಮದು ಶಿಕ್ಷಣ. ಪುಂಡರನ್ನು ಬೇಧಿಸಿ ಚಲವ ಜೇಸಿ ಮೆರವನ, ಪುಂಡರನ್ನು ಬೇಧಿಸಿ ಚಲವ ಜೇಸಿ ಮೆರವನ. ಮೊದಲ ಮನವಾದ ಮರ, ಮೊದಲ ಮನವಾದ ಮರ, ಚಲವ ಜೇಸಿ ಮೆರವನ, ಚಲವ ಜೇಸಿ ಮೆರವನ. ದುರಾತ್ಮರ ದ್ರೋಹಿಗಳ ಮದವು ಮುಗಿದ ಈ ಕ್ಷಣ, ಮದವು ಮುಗಿದ ಈ ಕ್ಷಣ. ಅಣ್ಣನ ಮಾತುಗಳು ನನಗೆಲ್ಲವೂ ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಆ ಪಾಂಡವರ ಸೈನ್ಯ ಸಮೂಹವನ್ನು ಕಳಚಿ ಬಿಡಬಲ್ಲದು ಗಂಡುಗಳಿಗಳು ನಾವು. ಆ ಪುಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನು ಸದಾ ಸಿದ್ಧವಾಗಿರುವನು. ಹೋಗು, ಸಮರವೇ ಸಿದ್ಧ, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಸುಯೋಧನ, ವಯಸ್ಸಾದ ಈ ವೃದ್ಧರಿಗೆ ಶಾಂತಿಯನ್ನು ಬಯಸುವುದು ಸರ್ವೇ ಸಾಮಾನ್ಯವಾದದ್ದು.
ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಪಾರ್ಥನ ಮೇಲಿನ ಹಾಗೆ ತೀರದೆ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ಯುದ್ಧದ ಸಂದಿಗ್ಧ ಕಾಲದಲ್ಲಿ ಯುದ್ಧದ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸರ್ವೇ ಸಾಮಾನ್ಯವಾದದ್ದು. ನಾವೆಂತಿದ್ದರೂ ವೀರ ಕ್ಷತ್ರಿಯರು ದುರ್ಯೋಧನ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿ ಬಂದ ನೀನು ದಾತನಾರೋ ಇತ ಮರೆತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ. ಇತ ಮರೆತು ಬಯಸಿದರೆ ಮುಂದೆ ಬರುವುದು ಘೋರ ಸಮರ. ದುರುಳ ಪಾರ್ಥನ ಶಿರವಂ ತರಿದು ಕೃಷ್ಣ ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೆ. ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರ ಹಿತವನ್ನು ಬಯಸುತ್ತ ಪಾಂಡುತನಯರ ಹಿತವನ್ನು ಬಯಸುತ್ತ ಸಂಧಿಯ ನಾಟಕವಾಡಲು ಬಂದೆಯ. ಸಂಧಿಯ ನಾಟಕವಾಡಲು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೆ. ಸಲ್ಲದು ನಿನಗೆ ವಲ್ಲಭನೇ. ಕೃಷ್ಣ ಹಠವಂತರು ನಾವು ದಿಟವಿದು ನೀತಿವೆ. ಹಠವಂತರು ನಾವು ದಿಟವಿದು ನೀತಿವೆ. ದುರುಳ ಪಾರ್ಥನ ಶಿರ ಕಡಿದಿಡುವೆ. ದುರುಳ ಪಾರ್ಥನ ಶಿರ ಕಡಿದಿಡುವೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೆ. ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೆ. ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ದಿಟವಿದು ನೀತಿಲಿ. ಹಠವಂತರು ನಾವು ದಿಟವಿದು ನೀತಿಲಿ. ಸಂಧಿಯ ನಾಟಕವಾಡಲು ಬಂದೆಯ.
ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ಬಲ್ಲವ ನೀನೆ ಸಲ್ಲದು ನಿನಗೆ ವಲ್ಲಭನೇ ಕೃಷ್ಣ 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 ಕರ್ಣ, ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇದು ನಿನ್ನ ಧರ್ಮವೇ? ಈ ಯುದ್ಧರಿಗೆ ಸ್ವಾಭಾವಿಕವಾದ ಗುಣ. ನಾನಾಗಲೇ ನಮ್ಮಂತ ವೀರರಿಗಲ್ಲ ಕೃಷ್ಣ. ಅರ್ಜುನ ಮೇಲಿನ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಕೃಷ್ಣ. ಭಲೆ ಭಲೆ ರಾಜ ಭಲೆ. ಈ ನಿನ್ನ ಕರ್ಣ ಕಠೋರವಾದ ಮಾತುಗಳಿಂದ ಈ ಯಾದವ ಗಡಿಯ ಕಂಠ ಬಿಗಿದಂತಾಯ್ತು. ಕರ್ಣ, ನೀನು ಕೂಡ ಇವರಂತೆ ಮಾತನಾಡುವೆಯಾ? ಅರ್ಜುನ ಮೇಲಿನ ವೈಯಕ್ತಿಕ ದೇಶಕ್ಕೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆಯಾ? ಯೋಚನೆ ಮಾಡು ಕೃಷ್ಣ. ಪಾಂಡವರ ತಲೆ ಕಾಯಲು ಅರ್ಧ ರಾಜ್ಯವನ್ನು ಕೇಳಲು ಬಂದಿರುವುದು ಇದು ನಿನ್ನ ಧರ್ಮವೇ? ಆ ನನ್ನ ಸ್ವಾಮಿ ಕೌರವೇಶ್ವರನಿಗೆ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತವಾಗಿ ಒಪ್ಪುವುದಿಲ್ಲ. ಓಹೋ, ಮದೋನ್ಮತ್ತರಾದ ಇವರನ್ನೇ ಮಾತನಾಡುವುದೇ ಅನುಚಿತ. ಇರಲಿ, ಆದರೂ ಒಂದು ಮಾತನ್ನು ಹೇಳುವೆನು. ಭಾರತ ಭೂಮಿ ಜಯಿಸಿ ದುರಾಸ. ಭಾರತ ಭೂಮಿ ಜಯಿಸಿ ದುರಾಸ. ಸಮಾನ ಸಹೋದರ ನಿರಾಕರಿಸದಿರಲಿ. ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ. ಕರೆಸಿದನಿ ಅನುಜಾತರ, ಕರೆಸಿದನಿ ಅನುಜಾತರ. ತರಗನೆಂದು ಜಾತಿ ಪಡೆ, ತರಗನೆಂದು ಜಾತಿ ಪಡೆ ವೈರವನ್ನೇ ನೀಗಿ ಸೈರನಯ ತಾಳೆ. ವೈರವನ್ನೇ ನೀಗಿ ಸೈರನಯ ತಾಳೆ. ಬಾಳೈ ಬಲು ತಮ್ಮನೆರುದ ಸುಗುಣ ಚರಿತ ಕರುಣ ಬರಿತ ಹೊರಗುಣರು ತನ್ನಿಸಿ. ಬಾಳೈ ಬಲು ತಮ್ಮನೆರುದ ಸುಗುಣ ಚರಿತ ಕರುಣ ಬರಿತ ಹೊರಗುಣರು ತನ್ನಿಸಿ. ಭಾರತ ಭೂಮಿ ಜಯಿಸಿ ದುರಾಸ. ಸಮಾನ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಸ, ಜಯಿಸಿ ದುರಾಸ. ಸುಯೋಧನ, ಒಂದು ಸಾರಿ ಗುರು ಹಿರಿಯನ್ನು ಬಂಧು ಬಾಂಧವರನ್ನು ದೃಷ್ಟಿಸಿ ನೋಡು. ಕೇವಲ ನಿನ್ನೊಬ್ಬನ ಸಲುವಾಗಿ ಇಡೀ ಗುರುಕುಲವನ್ನೇ ಧ್ವಂಸ ಮಾಡಬೇಕೆ? ಪಾಂಡವರು ನಿನ್ನ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನನ್ನು ಆಲಂಗಿಸುವರು. ಪಾಂಡವರಿಗೆ ಶಾಂತಿ, ಪ್ರೀತಿ, ಮಮತೆ ಇಲ್ಲದೆ ಮತ್ತೇನು ಬೇಡ. ಅಲ್ಪ ಸಮಯದಲ್ಲೇ ಮಹಾಫಲವನ್ನೇ ಹೊಂದುವೆ. ಕ್ಷತ್ರಿಯರು ತಲವಾಗಿ ನಿನ್ನನ್ನು ಸಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಗಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು
ನಿರಾಸಹವಾಗಿ ನಿನ್ನ ಕೈ ಸೇರುವುದು. ಪಾಂಡವರ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ವಿಶ್ವ ಜಗತ್ತಿನಲ್ಲಿ ಆದರ್ಶ ನರಮಾನಂದ ಹೆಸರು ಗಳಿಸುವೆ. ಪಾಂಡವರ ಮೇಲಿನ ಅಧಿಕಾರವನ್ನು ಅಂಗೀಕರಿಸಿದರೆ ಹೋದರೆ ಹೋಗಲಿ, ಅವರ ಆಸೆಯನ್ನಾದರೂ ಈಡೇರಿಸು. ದುರ್ಯೋಧನ, ಈ ಮಾನವ ವಿಜಯ ಅಧಿಪತಿಯು ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೆ ನಡೆಯುವ ಭೀಷಣ ಯುದ್ಧದಲ್ಲಿ ಮಾನವ ಜೀವಕೋಟಿಯನ್ನು ರಕ್ಷಿಸುವ ಸಲುವಾಗಿ. ಸುಯೋಧನ, ಸಂಧಿ ಭಿಕ್ಷೆ ಬೇಡುವೆನು, ಭಿಕ್ಷೆ ಪ್ರದಾನ ಮಾಡು ಗೌರವೇಶ್ವರ. ಇದರಲ್ಲಿ ನನ್ನ ತಪ್ಪೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತುಗಳನ್ನು ಕಳೆದುಕೊಂಡು ಕಾಡಿಗೆ ಹೋದದ್ದು ನನ್ನ ತಪ್ಪೆ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸತ್ಯ ಪರಿಪಾಲನೆಗಾಗಿ, ಹೊಟ್ಟೆಪಾಡಿಗಾಗಿ ಗೆಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಆ ಕಾಡಿನಲ್ಲಿ ಹರಿದಾಡುತ್ತಿರುವ ಪಾಂಡವರಿಗೆ ಈ ವಿಪುಲವಾದ ಸಾಮ್ರಾಜ್ಯವನ್ನು ವಾಪಿಸಲು ಸಾಧ್ಯವಿಲ್ಲ, ಸಾಧ್ಯವಾಗುವುದಿಲ್ಲ. ಪಾಂಡವರಿಗೆ ಧರ್ಮಭೀರುಗಳಾದ ಅವರುಗಳ ಕೈಯಲ್ಲಿ ಭಿಕ್ಷಾಪಾತ್ರವನ್ನು ಕೊಡಿಸುವೆನು. ಪುನಃ ಅವರು ಕಾಡಿಗೆ ಹೋಗಲಿ. ಧರ್ಮಭೀರುಗಳಾದ ಅವರುಗಳ ಕೈಯಲ್ಲಿ ಈ ಅಖಂಡ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿಸುವೆಯ ಜನಾರ್ದನ. ಯುದ್ಧವೆಂದರೆ ಕ್ಷತ್ರಿಯನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಕ್ಷತ್ರಿಯನೆಂದಿಗೂ ಯುದ್ಧಕ್ಕಾಗಿ ಭಯಪಡುವುದಿಲ್ಲ, ಭಯಪಡುವುದಿಲ್ಲ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹಿಂದೆ ರಾಜ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಗಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕರೆತದ್ದು ಬರತೆಯಾ? ತುಂಬಿದ ರಾಜಸಭೆಯಲ್ಲಿ ಸಹೋದರನ ಪತ್ನಿ ಎನ್ನದೆ ನೀನು ಮಾಡಿದ ಅವ್ಯಾಚ ಅಪರಾಧಗಳು ನಿನ್ನನ್ನು ಪ್ರಳಯ ಧೂಮಕೇತುವಿನಂತೆ ಹಿಂಬಾಲಿಸೇ ಬಿಡುವುದಿಲ್ಲ. ವಾಣಾವತಾರದಲ್ಲಿ ಅರಮನೆಗೆ ಬೆಂಕಿ, ಏಕಚಕ್ರದ ಕುಂತಿಗಾದ ಭಂಗ, ಸರ್ಪ ಬಂಧನ, ವಿಷಭೋಜನ ಇವೆಲ್ಲವನ್ನು ಬರತೆಯಾ? ದ್ರೋಣಾದಿ ಗುರುಜನರ ಮಾತನ್ನು ಧಿಕ್ಕರಿಸಿ ಅನ್ಯಾಯ ಆಚರಣೆ ತೊಡಗಿರುವ ನಿನಗೆ ಶ್ರೇಯಸ್ಸು ಕೀರ್ತಿ ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ, ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಅಂದೆ 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 ಛಲ ತೊಟ್ಟರು ಕೃಷ್ಣ. ಮಯಾಸಭೆಯಲ್ಲಿ ಅಂದು ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ನನ್ನನ್ನು ನೋಡಿ ಕೆಣಕಿ ಕೇಕೆ ಹಾಕಿ ಕರ ಚಪ್ಪಾಳೆಗಳನ್ನು ಹೊಡೆದು ಕೇಕೆ ಹಾಕಿ ನಕ್ಕಳಲ್ಲವೇ ಅಂದೆ ಅಂದೆ ಛಲ ತೊಟ್ಟನು ಕೃಷ್ಣ. ಭೂತ ಪೇತಗಳಿಗೆ ಒಡೆನಾದು ಭೂತನಾಥೇಶ್ವರನೇ ಕಾಲ್ಕರೆದು ಕದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಈ ರಕ್ತ ಖಚಿತವಾದ ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಕಚ್ಚಿ ಹೋದರೂ ಸರಿ. ಅಭಿಮಾನಧರನಾದ ಚಂದ್ರಕುಲ ಚಕ್ರೇಶ್ವರನಾದ ಈ ದುರ್ಯೋಧನನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರು ಸರಿ. ಛಲ 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 ಛಲವನ್ನು ಬಿಡೆ, ನೆಲವನ್ನು ಕಡೆ. ಎಷ್ಟ ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಹವರೋತ್ಸವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲ್ಲಲಿ ಹವರೋತ್ಸವ. ಛಲವನ್ನು ಬಿಡಲು ನೆಲವನ್ನು ಹೊಡೆದು
ಎಲ್ಲವನ್ನು ಪಡೆದು ಎಲ್ಲವನ್ನು ಪಡೆದು ಕೊಡುವುದೆಲ್ಲವ ರಾಜ್ಯವ ಕಡೆಯ ಮಾತಿಗೆ ದುರಂತವಾದರು ಕೊಡುವುದೆಲ್ಲವ ರಾಜ್ಯವ. ಯೋಧನ ಆ ಪಾಂಡು ನಂದನರು ನನ್ನೊಳಗೆ ಹೊಸವ, ಆ ಪಾಂಡು ನಂದನರು ನನ್ನೊಳಗೆ ಹೊಸವ. ಮಾಡಿಗಳಲ್ಲಿ ರಜ ನೋಡಿ ಕೊಳ್ಳುವಲ್ಲ, ಮಾಡಿಗಳಲ್ಲಿ ರಜ ನೋಡಿ ಕೊಳ್ಳುವಲ್ಲ ಕೊಡುವುದೆಲ್ಲವ ರಾಜ್ಯವ ಕಡೆಯ ಮಾತಿಗೆ ದುರಂತವಾದರು ಕೊಡುವುದೆಲ್ಲವ ರಾಜ್ಯವ ಕೊಡುವುದೆಲ್ಲವ ರಾಜ್ಯ ಕೊಡುವುದೆಲ್ಲವ ರಾಜ್ಯವ. ಪಾಂಡವರು 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 ರಾಜ್ಯವನ್ನು ಬಯಸುವುದೇ ಆದರೆ ಅದು ಸಂಧಾನದಿಂದ ಮಾತ್ರ ಎಂದಿಗೂ ಸಾಧ್ಯವಿಲ್ಲ ಕೃಷ್ಣ. ಅದು ದೊರಕುವುದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸ್ಪಂದನದಲ್ಲಿ. ಛಲ ತೊಟ್ಟು ಮಾಡುವೆನು ಯುದ್ಧ ತಡ ಖಂಡಿತ. ಸತ್ತರೆ ಸಾಯುಜ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ ಅಖಂಡ ಸಾಮ್ರಾಜ್ಯ. ಗತಿ ಬೇಡಾಯ್ತು ಯೋಧನೆ ತೋರೀಗ ಜಾತಿಗಳ ಸೈರನೆ. ಗತಿ ಬೇಡಾಯ್ತು ಯೋಧನೆ ತೋರೀಗ ಜಾತಿಗಳ ಸೈರನೆ. ಅದೇ ಕಿಂತು ಒದರುವೆ ಅದೇ ಮಾತ ಬದಲುವೆ, ಅದೇ ಕಿಂತು ಒದರುವೆ ಅದೇ ಮಾತ ಬದಲುವೆ. ಕುಲಹೀನ ಕುಲವ ಮರೆತೆಯ ಹೊರದಳು ತಡಿಯದೆ ಬಿಡುವೆನೆ. ಕದನದೊಳ್ಳು ನಿನ್ನ ಮದವನ್ನಡಗಿತೆ ಕದನದೊಳ್ಳು ನಿನ್ನ ಮದವನ್ನಡಗಿತೆ. ಚದುರದಿರು ಮರುಳೆ ನೀ ಚದುರದಿರು ಮರುಳೆ. ಮಂದಮತಿಯತೆ ಮುಂದನರಿಯದೆ ಮಂದಮತಿಯತೆ ಮುಂದನರಿಯದೆ. ದಂಡುಗವ ಪಡದೆ ನೀ ದಂಡುಗವ ಪಡದೆ. ಸೈರಿಸಬಲ್ಲವರ ನೀ ಸೈರಿಸಬಲ್ಲವರ. ಪರಮ ಪುರುಷನೆಂಬ ಬಿರುದಲು ಹೊಣವಿಯೋ ಕೆಡವದೆ ಬಿಡುವೆನೆ. ಪರಮ ಪುರುಷನೆಂಬ ಬಿರುದಲು ಹೊಣವಿಯೋ ಕೆಡವದೆ ಬಿಡುವೆನೆ. ಗತಿ ಬೇಡಾಯ್ತು ಯೋಧನೆ ತೋರೀಗ ಜಾತಿಗಳ ಸೈರನೆ. ಗತಿ ಬೇಡಾಯ್ತು ಯೋಧನೆ ತೋರೀಗ ಜಾತಿಗಳ ಸೈರನೆ. ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಸಂದೇಶವು ನಿರಾಕರಿಸಿಬಿಟ್ಟಿಯ ಕುರುಕುಲ ಕಾಂಕ್ಯ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ನನ್ನ ತಪ್ಪೇದು ರಾಜ. ಸುಯೋಧನ, ಇಂದಿನ ವರ್ತನೆಯು ಮಹಾ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ನೀವೇ ನಿರ್ಣಯಿಸಬೇಕು. ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ಅವ್ರು ಮಾತಾಡ. ಶಕುನಿ ಮಾವನವರು ನನಗಾಗಲೇ ಸಲಹೆಯನ್ನು ನೀಡಿದ್ದಾರೆ. ಏನಂತೋ? ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರುತ್ತದೆ. ಅದ್ಭುತವಾಗಿಯೇ ಇದೆ. ಈ ನಿಮ್ಮ ಅದ್ಭುತವಾದ ಸಲಹೆಯನ್ನು ನಾನು ಅದ್ಭುತವಾಗಿಯೇ ಸ್ವೀಕರಿಸುವೆನು. ದೋಷಾಸನ
ತೆಗೆದುಕೋ ಯಾಕವನ್ನು ಅಗ್ರಜ! ಬಂಧಿಸು ಈ ಕಳ್ಳ ಕೃಷ್ಣನನ್ನು. ಓಹೋ, ಯಾರನ್ನು ಬಂಧಿಸುವ ಮಂದಬತಿಗಳ? ಬೀಸಣಿಗೆಯಿಂದ ಗಾಳಿಯನ್ನು, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಸಾಗರದಿಂದ ಮರಳನ್ನು ಬಂಧಿಸಲು ಯತ್ನಿಸಿವರಾ? ಆಗದು, ಅದು ಎಂದಿಗೂ ಆಗದು. ಏ ಯೋಗಮಾಯೇ, ಕ್ಷಣ ಕಾಲ ಜಾಗೃತಲಾಗುವ. ಕೃಷ್ಣ ಬಂಧಿಸಿ ಕೃಷ್ಣನನ್ನ. ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಎಲ್ಲೆಲ್ಲಿಯೂ ಕೃಷ್ಣ.